ರಾಮಚಾರಿ ಈಗ ಇಲ್ಲಿ ಇದು ನಮಗಿರೋ ಮಾಹಿತಿ ಆನ್ ಲೀಗಲ್ ನೋಟ್ ಕಾನೂನು ಪ್ರಕಾರ ಈಗ ಕೋರ್ಟ್ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ. ಎಲ್ಲಿ ಪ್ರಕರಣ ಏನಾಯಿತು, LPC ಲಾಂಗ್ ಪೆಂಡಿಂಗ್ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 92 ಡಿಸೆಂಬರ್ 5ರ ಗಲಭೆ ಪ್ರಕರಣದಲ್ಲಿ ಹುಬ್ಬಳ್ಳಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಮತ್ತು ವಾಹನಗಳು ಬೆಂಕಿ ಹಚ್ಚಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ ಒಂದು ಗಲಭೆ ದೊಂಬಿ ಪ್ರಕರಣ. ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಆ ಕೇಸಲ್ಲಿ ಆರೋಪಿಯಾಗಿದ್ದಂಥ ಶ್ರೀಕಾಂತ್ ಪೂಜಾರಿಗೆ ಕೋರ್ಟ್ ಕಡೆಯಿಂದ ಸಮನ್ಸ್ ಬರುತ್ತೆ. ಅದರ ಪ್ರಕಾರ ಪೊಲೀಸರು ಹಾಜರುಪಡಿಸಬೇಕಾಗತ್ತೆ. ಇದು ನಮಗಿರೋ ಮಾಹಿತಿ. ಇವತ್ತು ಬೇಲ್ ಕೊಟ್ಟಾಗಲೂ ಕೂಡ ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ನಾವು ಬೇಲ್ ಕೊಡ್ತಾ ಇದ್ದೀವಿ, ಕರಸೇವಕ ದೊಂಬಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಕರಸೇವಕ ಅಂತ ಕರೆದಿಲ್ಲ, ಅಲ್ಲಿ ಶ್ರೀಕಾಂತ್ ಪೂಜಾರಿ ಅಂತ. ಜೊತೆಗೆ ಒಂದು 16-17 ಕೇಸ್ ಇರಬೇಕು, ಇರಲಿ, ಲೀಗಲ್ ವಿಚಾರಕ್ಕೆ ಬಿಟ್ಟುಬಿಡೋಣ. ಇದು ಈ ಇಡೀ ವಿಚಾರ ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂತ BJP ಒಂದು ಕಡೆ ಹೋರಾಟ. ನೀವು ಇಲ್ಲಿ ನಾನು ಬಾರಿ ಸ್ಪಷ್ಟಪಡಿಸ್ತೀನಿ, ಅವ್ರ ಮೇಲೆ 16 ಕೇಸ್ ಯಾವುದು ಇಲ್ಲ, 15 ಕೇಸು ಖುಲಾಸೆ ಆಗೈತೆ. CC ನಂಬರು 369/94, ಫಸ್ಟ್ ಅದು 252/92. ಏನಾಗುತ್ತೆ, ಡಿಸೆಂಬರ್ 5ನೇ ತಾರೀಕು ಗಲಭೆ ಆಗುತ್ತೆ. ಅಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಯ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಅನ್ಬಿಟ್ಟಿದ್ದೇನೆ. ಒಂದು ಕಂಪ್ಲೇಂಟ್ ಇರ್ತದೆ, ಯಾರು ಬೆಂಕಿ ಹಚ್ಚಿದ್ರು ಏನು ಅಂತ ಇರಲ್ಲ. ಅದರಲ್ಲಿ ಸುಮಾರು 13 ಜನ ಆರೋಪಿಗಳಿರ್ತಾರೆ. ಸೊ ಅದರಲ್ಲಿ ಇವರು ಶ್ರೀಕಾಂತ್ ಪೂಜಾರಿ ಅವರು ಒಬ್ರು. ಹೇಳ್ತೀನಿ ಕೇಳಿ, A3 ಆಯ್ತಾ. ಇವರು ಗಲಭೆಯಲ್ಲಿ ಭಾಗವಹಿಸಿದ್ರು. ಫಸ್ಟು FIR ಒಳಗೆ ಇವ್ರು ಯಾರ ಹೆಸರುಗಳು ಇಲ್ಲ. ಚಾರ್ಜ್ ಶೀಟ್ ನಲ್ಲಿ 369/94 ಚಾರ್ಜ್ ಶೀಟ್ ಅಲ್ಲಿ ಇವ್ರ ಹೆಸರುಗಳು ಬರ್ತದೆ. ಆ 2 ವರ್ಷ ಇವ್ರಿಗೇನು ಗೊತ್ತೇ ಇರಲ್ಲ. ಅದರಲ್ಲಿ ಒಂದಷ್ಟು ಜನ ತೀರೋಯ್ತಾರೆ, 5 ಜನ ಕೋರ್ಟ್ ಮುಂದೆ ಹಾಜರಾಗಿ ಅವ್ರದ್ದು ಖುಲಾಸೆ ಆಯ್ತದೆ. ಇವ್ರಿಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ಈ ಶ್ರೀಕಾಂತ್ ಪೂಜಾರಿಯ ಬೇರೆ ಬೇರೆ ಕೇಸ್ಗಳಿಗೆ ಅದೇ ಶಾರಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆತ ಒಬ್ಬ ಆಟೋ ಡ್ರೈವರ್, ಸಾಮಾನ್ಯ ಪ್ರಜೆ, ಆಯ್ತಾ ಇಲ್ವಾ, ಶ್ರೀರಾಮನ್ ಭಕ್ತ. ಈತನ ಮೇಲೆ ಆ ಡಿಸೆಂಬರ್ 5ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 94ರಲ್ಲಿ ಹಾಕಿದ್ದೇನಪ್ಪ ಅಂದ್ರೆ, ರಾಮ ಜನ್ಮಭೂಮಿಯ ಗಲಾಟೆಗೆ ಸಂಬಂಧಪಟ್ಟಂತೆ ದ್ವೇಷದಿಂದ ಇವನು ಈ ಕೆಲಸ ಮಾಡಿದಾನೆ ಅಂತ ದೋಷಾರೋಪ ಪಟ್ಟಿಲ್ ಬಂದಿರೋದ್ರಿಂದ ನಾವು ಅವನ್ನ ಕರಸೇವಕ ಅಂತ ಕರಿತೀವಿ. ಆತ ಕರಸೇವಕ, ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಇನ್ನು 15 ಕೇಸುಗಳು ನ್ಯಾಯಾಲಯದಲ್ಲಿ ಅಕ್ವಿಟ್ ಆದ್ಮೇಲೆ ಅದಕ್ಕೆ ಬರಲ್ಲ. ಹಂಗಂತ ಅಂದ್ರೆ ಸೋನಿಯಾ ಗಾಂಧಿ ಮೇಲೂ ಕೇಸ್ ಇದೆ, ಬೇಲ್ ಮೇಲಿದ್ದಾರೆ. ರಾಹುಲ್ ಗಾಂಧಿ ಮೇಲೆ ಬೇಲ್ ಮೇಲಿದ್ದಾರೆ, ಇವರು DCM ಬೇಲ್ ಮೇಲಿದ್ದಾರೆ. ಈಗ ಮಾತಾಡಿದ್ರಲ್ಲ ಮಾನ್ಯ ಮಧು ಬಂಗಾರಪ್ಪ, ಈತ ಈಗಲೂ ಘೋಷಿತ ಅಪರಾಧಿ. ನ್ಯಾಯಾಲಯ ಏನಂತಂದ್ರೆ ಅವ್ರಿಗೆ ಬೇಲ್ ಕೊಟ್ಟಿದೆ ಅಷ್ಟೇ, ಘೋಷಿತ ಅಪರಾಧ. ಒಂದು ಕೆಳ ನ್ಯಾಯಾಲಯ ಅಪರಾಧಿ ಅಂತ ಕೊಟ್ಬಿಟ್ಟು ಘೋಷಣೆ ಮಾಡವ್ರೆ. ಇವರು ಇವತ್ತು ಶಿಕ್ಷಣ ಸಚಿವ, ಇವರನ್ನ ನೋಡಿ ಮಕ್ಕಳು ಕಲಿಬೇಕು. ಅವು ಕಣಪ್ಪ, ನಾನು ಮೋಸ ಮಾಡಿದ್ರೆ ನಾಳೆ ಮಂತ್ರಿ ಆಗ್ಬೋದು ಅಂತ ಇವರೆಲ್ಲ ಬಂದಿದ್ದಾನೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾರೆ. ಈ ಏನು ಕರಸೇವೆ ಅಥವಾ ರಾಮಂದ್ರ BJP ಕಟ್ತಾ ಇರೋದಲ್ಲ, ರಾಮ ಭಕ್ತರು ಸೇರಿ ಕಟ್ತಾ ಇರುವಂತದ್ದು. ಕಾಂಗ್ರೆಸ್ ಏನ್ ಮಾಡ್ತು, ಕಾಂಗ್ರೆಸ್ ಅಫಿಡೇವಿಟ್ ಆಗ್ತು, ರಾಮ ಐತಿಹಾಸಿಕ ವ್ಯಕ್ತಿಯಲ್ಲ, ಕಾಲ್ಪನಿಕ ವ್ಯಕ್ತಿ ಅಂತ. 25 ಜನ ಒಂದು ಪ್ಯಾನಲ್, ಕಪಿಲ್ ಸಿಬ್ಬಲ್ ಅವ್ರ ನೇತೃತ್ವದಲ್ಲಿ ಏನು ಬಾಬ್ರಿ ಮಸೀದಿ ಕಮಿಟಿಗೆ ಇವರು ಅಡ್ವೊಕೇಟ್ ಗಳನ್ನ ಒದಗಿಸ್ತಾರೆ, ಆಯ್ತಾ ಅಲ್ವಾ. ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ದೇಶ ಅವ್ರ ಮುಖ್ಯವಾದದ್ದು ವಿಷಯ ಏನು ಅಂತಂದ್ರೆ ತುಷ್ಟೀಕರಣ. ಈ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಒಂದ್ ನಿಮಿಷ ಸರ್, ಹೇಳಿ ಸರ್, ನೀವೇ ಆನ್ಸರ್ ಮಾಡಿ, ನಾನು ನಿಮ್ಮನ್ನೇ ಕೇಳ್ತೀನಿ, ನಾನು ಇಂಟರಪ್ಟ್ ಮಾಡಲ್ಲ. ನಾನು ಇಲ್ಲಿ ಪ್ರಶ್ನೆ, ಇಲ್ಲಿ ಇದು ರಾಮ ಮಂದಿರದ ವಿಚಾರದ ಬಗ್ಗೆ ಎಲ್ಲೂ ಚರ್ಚೆ ನಡೆದಿಲ್ಲ. ಇಲ್ಲಿ ಇಲ್ಲಾದರೂ ಸ್ಟೇಟಲ್ಲಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆ ನಡೆದಿದೆಯಾ? ರಾಮ ಮಂದಿರ ವಿಚಾರಕ್ಕೆ ರಾಜ್ಯದಲ್ಲಿ ಗಲಭೆ ಶುರುವಾಯಿತಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರಾಮ ಮಂದಿರ ವಿಚಾರದ ವಿಷಯ ಇಟ್ಕೊಂಡು ಈ ಅರೆಸ್ಟ್ ಆಗಿದೆಯಾ, ಅಥವಾ ಕೋರ್ಟು LPC, ನಾನು ಕಾನೂನು ತಜ್ಞರು ಹೇಳಿದ್ದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಲಾಂಗ್ ಪೆಂಡಿಂಗ್ ಕೇಸಸ್ನ ವಿಚಾರದಲ್ಲಿ 30 ವರ್ಷಗಳು ದಾಟಿ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಕೇಸ್ಗೆ ನೋಡ್ರಪ್ಪ ಅದೇನು ಕೇಸ್ ಇದು ಮುಗಿಸೋಣ, ಅದೇನು ಕರ್ಕೊಬನ್ನಿ ಅಂತ ಹೇಳಿದಾಗ ಅದು ಅರೆಸ್ಟ್ ಆಗಿರೋ ರೀತಿನ, ಅಥವಾ ಗೃಹ ಸಚಿವಾಲಯ ಇನ್ಸಿಸ್ಟ್ ಮಾಡಿ ಇಂಥವ್ರು ಯಾರಿದ್ದಾರೆ ರಾಮ ಮಂದಿರಕ್ಕೆ ಹೋಗಿದ್ದವರು, ಆ ಗಲಭೆಗಳು ಏನೇನಿದೆ ಎಲ್ಲ ಓಪನ್ ಮಾಡಿ ಕೇಸು ಅಂತ ಹೇಳಿ ಗೃಹ ಸಚಿವಾಲಯದ ಕಡೆಯಿಂದ ಕಿರುಕುಳ ಕೊಡಬೇಕು ಅಂತ ಮಾಡಿದ ಕೇಸು ಅಂತ ನೀವು ಬೈಫರ್ಕೆಟ್ ಮಾಡ್ತೀರಾ ಅಂತ ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಇಲ್ಲಿ ನೋಡಿ, ತಾವು ಹೇಳಿದ್ರಿ ಚಾರ್ಜ್ ಶೀಟ್ ಒಳಗೆ ಅವ್ರ ಮೇಲಿರೋ ಆರೋಪ ಏನಿದೆ, ಆ ಆರೋಪ ಏನು ಅಂತಂದ್ರೆ, ಇವರು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಗ್ಗೆ ಅಲ್ಲಿ ಕರಸೇವೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಗಲಭೆ ಮಾಡಿದ್ರು, ಒಬ್ಬ ಅನ್ಯ ಧರ್ಮೀಯನ ಇದನ್ನ ಸುಟ್ಟಾಕಿದ್ರು ಅಂತ ಚಾರ್ಜ್ ಶೀಟ್ ಇರೋದು.
ಆತನ ಮೇಲೆ ಬೇರೆ ಯಾವುದೇ ಅಪರಾಧಗಳು ಇಲ್ಲ. ಓಕೆ. ಈ ಸಂದರ್ಭದಲ್ಲಿ 22ನೇ ತಾರೀಕು ಇವತ್ತು ಇಡೀ ಪ್ರಪಂಚದಾದ್ಯಂತ ಒಂದು ರಾಮ ಜನ್ಮಭೂಮಿಯಲ್ಲಿ ಸ್ಥಾಪನೆ ನಡೀತಾ ಇದೆ. ಡೂಯಿಂಗ್ಲಿ ಡೂಯಿಂಗ್ ಏನು ನಾನು ಮಾನ್ಯ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ನೀವು ಬಿಜೆಪಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಡೋದಕ್ಕೆ ನಂದು ಯಾವ ತಕರಾರು ಇಲ್ಲ. ನಾನು ಕಾನೂನು ಮಾತಾಡ್ತೀನಿ. ನಿಮಿಷ ನೀವು ಇಬ್ರು ಕಿತ್ತಾಡ್ಕೊಳ್ಳಿ, ನೀವು ಎಷ್ಟು ಬೇಕಾದ್ರೂ ಕಿತ್ತಾಡಿ. ಸತ್ಯ ಮಾತಾಡ್ತಿಲ್ಲ ಸರ್. ಆನ್ ಲೀಗಲ್ ನೋಟ್ ಹೇಳ್ತೀನಿ ರಾಮಾಚಾರ್ಯ, ನಾನು ನಿಮ್ಗೆ ಕೇಳ್ಬಿಡ್ತೀನಿ. ನಾನಿಲ್ಲಿ ನಿಮ್ಮಿಬ್ಬರದು ನೋಡಿ, ಅವ್ರ ಪಾರ್ಟಿ ಅವರು ಒಂದು ಪೋಸ್ಟ್ ರಿಲೀಸ್ ಮಾಡ್ತಾರೆ, ನೀವು ರಿಲೀಸ್ ಮಾಡ್ಕೊಳ್ತೀರಿ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ನೀವಿಬ್ಬರು ಈಗ ಅದು ನಿಮಗೆ ಜನ ಎಸ್ ಅಂದರೆ ನೀವು, ಅವ್ರಿಗೆ ಜನ ಎಸ್ ಅಂದರೆ ಅವರು, ಫಿನಿಶ್ ಅಲ್ವಾ? ನಾನು ಕೇಳ್ತಿರೋದು ಇಡೀ ಪ್ರೊಸೀಜರ್ ಕೇಳ್ತಾ ಇದ್ದೀನಿ ನಾನು, ಈ ಪ್ರಕ್ರಿಯೆ ಹೇಗೆ ನಡಿ. ಯಾಕಂದರೆ ನಾಳೆ ಜನ ಕನ್ಫ್ಯೂಸ್ ಆಗಬಾರ್ದು. ಈಗ ನಿಮ್ಮ ಮೂಗಿನೇರಕ್ಕೆ ನೀವು ಮಾತಾಡ್ತೀರಿ, ಅವ್ರ ಮೂಗಿನೇರಕ್ಕೆ ಅವರು ಸರಿ ಅಂತ. ನನ್ನ ಪ್ರಶ್ನೆ ಇರೋದಿಲ್ಲಿ ಕೋರ್ಟು ಕೊಟ್ಟ ನೋಟಿಸಾ ಇದು? ಯಾಕೆಂದರೆ ನೋಡಿ, ಶಾಸಕಾಂಗ ಬೇರೆ, ನ್ಯಾಯಾಂಗ ಬೇರೆ. ಬಿ ಸ್ಪೆಸಿಫಿಕ್ ರಾಮಾಚಾರಿ ಅವರೇ. ನಾನು ಶಾಸಕಾಂಗದಲ್ಲಿ ನ್ಯಾಯಾಂಗ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ, ನ್ಯಾಯಾಂಗ ಬಂದು ಶಾಸಕಾಂಗದಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ನನ್ನ ಇಡೀ ಪ್ರಶ್ನೆ ಇರೋದು, ಬೇಸ್ಡ್ ಆನ್ ಕೋರ್ಟ್ ನೋಟಿಸು ಶ್ರೀಕಾಂತ್ ಪೂಜಾರಿ ಎನ್ನುವ ವ್ಯಕ್ತಿ 31 ವರ್ಷಗಳ ನಂತರ ಕೋರ್ಟ್ಗೆ ಹಾಜರಾದ ಮೇಲೆ ಹೋಗಪ್ಪ ಒಳಗೆ ಅಂತ ಹೇಳಿದ ಮೇಲೆ ಇವತ್ತು ಬೆಲ್ ಸಿಕ್ಕಿರೋದಾ, ಅಥವಾ ಗೃಹ ಇಲಾಖೆನೇ ಕಿರುಕುಳ ಕೊಡಬೇಕು ಅಂತ ರಾಮ ಭಕ್ತರು ಯಾರ್ಯಾರು ಇದ್ರೋ, ಕರಸೇವಕರು ಯಾರು ಇದ್ರೋ ಹುಡುಕಿ ಕರ್ಕೊಂಡ್ಬಂದು ಜೈಲಿಗೆ ತುಂಬ್ತಾ ಇರೋದಾ ಇದು ಅಂತ ನನ್ನ ಪ್ರಶ್ನೆ. ಸಿಂಪಲ್ ಸರ್. ನಾನು ಬಾರಿ ಸ್ಪಷ್ಟವಾಗಿ ಹೇಳ್ತೀನಿ, ಬೇರೆಯವರಾಗಿದ್ರೆ ಗೊತ್ತಿರ್ಲಿಲ್ವೇನೋ. ನಾನು ಕಾನೂನು ಕಾಲೇಜಲ್ಲಿ ಪಾಠ ಮಾಡಿದ್ದೀನಿ. ಕೋರ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿದೆ, ತುಂಬಾ ಹಳೆಯ ಕೇಸ್ಗಳು ಏನು ಅಂತ ನನಗೆ ಗೊತ್ತಿದೆ. ನೋಡಿ, ನೀವು ಇವಾಗ ಯಾರು ಒಬ್ಬ ಆರೋಪಿ, ಈಗ 94ರಲ್ಲಿ ಒಬ್ಬನ ಮೇಲೆ ದೋಷಾರೋಪ ಆಗುತ್ತೆ, ಆ ಕೇಸಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಆರೋಪಿತರು ಹೋಗಿದ್ದಾನೆ ಕೋರ್ಟಿನ ಮುಂದೆ ಶರಣ್ ಆಗಿ ಜಾಮೀನು ತಗೋತಾರೆ, ಅವ್ರ ಪರವಾಗಿ ಕೇಸ್ ನಡೀತದೆ. ಈ ಶ್ರೀಕಾಂತ್ ಪೂಜಾರಿ ಅದೇ ಪೊಲೀಸ್ ಠಾಣೆ ವ್ಯಾಪ್ತಿಯೊಳಗೆ ಅದೇ ಪೊಲೀಸ್ನವ್ರು ಕೂರಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಆತ ಒಬ್ಬ ಆಟೋ ಡ್ರೈವರ್. ಅದೇ ಪೊಲೀಸ್ನವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡ್ತಾರೆ, ಇವನ್ನ ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭಗಳಲ್ಲೂ ಕೂಡ ನ್ಯಾಯಾಲಯ ಒಂದು ಸತಿ ಚಾರ್ಜ್ ಶೀಟ್ ಆದ್ಮೇಲೆ ಅಲ್ಲಿ ಲಿಸ್ಟ್ ಆದಂತ ಆರೋಪಿಗಳು ಜಾಮೀನ್ ತಗೋಬೇಕು. ಇಲ್ಲದೆ ಹೋದ್ರೆ ನಾನ್ ಬೇರಬಲ್ ವಾರೆಂಟ್ ಇಶ್ಯೂ ಆಗ್ತಾನೆ ಇರ್ತದೆ. ಅದು ಕೋರ್ಟ್ PC ಗೊತ್ತಿರ್ತದೆ, ಅಲ್ಲಿ NBW ಅದು ನಿರಂತರವಾಗಿ ನಡೀತಾ ಇರ್ತದೆ. ಅದು ನಿರಂತರವಾಗಿ ಯಾವನು ಈಗ ಈ ನ್ಯಾಯಾಲಯದ ಮುಂದೆ ಯಾವ ಕೇಸ್ ಇತ್ತು, ಇದು ರಾಮಂದ ಗಲಭೆ ಕೇಸು 369 ಕೇಸು, ಅದೇ ನ್ಯಾಯಾಲಯದ ಮುಂದೆ ಇದೇ ಶ್ರೀಕಾಂತ್ ಪೂಜಾರಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಹಾಜರಾಗವನೆ. ಯಾವ ಪ್ರಕರಣ ಅದು? ಒಂದು ಏನು ಯಾರ್ದೋ ಜಗಳ ಮಾಡ್ದ, ಇನ್ನೊಂದು ಯಾವ್ದೋ ಇಸ್ಪೀಟ್ ಆಡ್ದ, ಬೇರೆ ಯಾವ್ಯಾವ್ದೋ ಒಂದು ಗಲಾಟೆಗಳು ಇರ್ತದೆ. ನೋಡಿ, ಯು ವರ್ ವೆರಿ ಸ್ಪೆಸಿಫಿಕ್ ವಿತ್ ದಿಸ್ ಕೇಸ್ ನಂಬರ್. ಒಂದೇ ಒಂದಿರೋದು ನೋಡಿ ಸರ್, ಈ ಪಟ್ಟಿ ಇತ್ತಲ್ಲ ಸರ್, ಈಗ ಇಲ್ಲಿ ಕೇಳಿಸ್ಕೊಬಿಡಿ ರಾಮಾಚಾರಿ ಅವರೇ, ನಿಮಗೆ ಏನು ಇಲ್ಲಿ ಪಟ್ಟಿ ತೋರಿಸ್ತಾ ಇದೀವಲ್ವಾ, ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಈ ಪಟ್ಟಿ ಯಾರಾದರೂ ಫಸ್ಟ್ ಟೈಮು ಸ್ಕ್ರೀನಲ್ಲಿ ತೋರಿಸಿದ್ರೆ ಅದು ನಾವು. ಯಾಕೆ ಅಂತ ಕೇಳಿದ್ರೆ ಇದೇನೋ ಟಾರ್ಗೆಟು ಇನ್ನೊಂದು ಮತ್ತೊಂದು ಅಂತ ಅಲ್ಲ. ನಮಗೆ ಏನು ಕೇಸ್ ಇದು, ಯಾರು ಮಾಡಿದ್ರಿದು, ಪೊಲೀಸ್ ಕರೆದ್ರ? ಯಾಕೆಂದರೆ ಇಡೀ ಒಂದು ಆ ಥರದ್ದು ಕೂಗು ಏನು ಶುರು ಆಗಿಬಿಟ್ಟಿತ್ತು ಅಂದರೆ, ಪೊಲೀಸರು ಹೋಗಿ ಆ ಪೊಲೀಸ್ ಸಸ್ಪೆಂಡ್ ಮಾಡಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿ, ಏನಪ್ಪ ಇದು ಏನೋ ಮಾಡ್ತಿದ್ದಾರೆ ಅಂತ ಬಂದಾಗ ಚೆಕ್ ಮಾಡಿದ್ವಿ. ಈ ಪೊಲೀಸರೇ ಟಾರ್ಚರ್ ಕೊಡ್ತಿರೋದಾ, ಇದು ಕೋರ್ಟ್ ಹೇಳಿರೋದಾ ಅಂತ. ವಿಷಯ ಏನು ಬಂತು ಅಂದರೆ ಓದ್ಕೊಳ್ಳಿ ಅಲ್ಲಿ, ಅಕ್ರಮ ಸಾರಾಯಿ ಮಾರಾಟ ಪ್ರಕರಣ ಆಯಿತಾ, ಒಂದು ಭಾಗ 1, ಜೊತೆಗೆ ದೊಂಬಿ ಪ್ರಕರಣಗಳು ಭಾಗ 2, 3ನೇದು ಮಟ್ಕಾ ಜೂಜಾಟ ಪ್ರಕರಣ. ಚೆಕ್ ಮಾಡ್ಕೊಂಬಿಡಿ, ಅಪರಾಧ ಸಂಖ್ಯೆ ಸಮೇತ ತೋರಿಸ್ತಾ ಇದ್ದೀವಿ, ನೋಡ್ಕೊಂಬಿಡಿ ಅದನ್ನು. 4ನೇ ವಿಚಾರ ಮುಂಜಾಗ್ರತಾ ಕ್ರಮಗಳು. ಮೋರ್ ದ್ಯಾನ್ 14 or 15 ಕೇಸಸ್ಸಲ್ಲಿ ಇವರು ಬೇಕಾಗಿದ್ದಂಥ ವಿಚಾರ. ಇದರ ಜೊತೆ ಕೇಳಿಸ್ಕೊಬಿಡಿ. ಇದರ ಜೊತೆಗೆ ಏನಿತ್ತು ಅಂದರೆ, ಏನಾಯ್ತಪ್ಪ ಈ ಕೇಸ್ಗಳ ಸ್ಟೇಟಸ್ ಏನು ಅಂತ ಕೇಳಿದ್ವಿ. ಅಕ್ರಮ ಸಾರಾಯಿ ಮಾರಾಟ ಮಾಡಿರೋದು, ದೊಂಬಿ ಕೇಸ್ಗಳು, ಈ ಜೂಜಾಟ, ಮಟ್ಕ ಇವೆಲ್ಲ ಬಂದಾಗ ಸ್ವಾಮಿ ಕೆಲವುದರಲ್ಲಿ ದಂಡ ಪಾವತಿಸಿದ್ದಾರೆ, ಕೆಲವು ಕೇಸ್ ಅದು ಆ ಲಿಸ್ಟ್ ಕೂಡ ನಮ್ಮ ಬಳಿ ಇದೆ. ಇದು ಹೆಂಗೆ ಕೇಸ್ಗಳು ಏನೇನು ಕಥೆ ಆಯಿತು ಅಂತ. ಕೆಲವುದರಲ್ಲಿ ಖುಲಾಸೆ ಆದರೂ, ಕೆಲವು ಕೇಸ್ಗಳ ಆರೋಪಿಗಳು ಸತ್ತು ಹೋಗಿದ್ದಾರೆ, ಕೆಲವು ಕೇಸ್ಗಳಲ್ಲಿ ಇದರೇನು ತಪ್ಪು ಮಾಡಿಲ್ಲ ಅಂತ ಕೂಡ ಆಗಿದೆ ಅಂತ ಕೂಡ ಬಂತು. ಅದನ್ನು ಯಥಾವತ್ತಾಗಿ ನಾವು ತೋರಿಸಿದ್ದೀವಿ ಇಲ್ಲಿ. ಈ ಕೇಸ್ ಅಂತ ಬಂದಾಗ ಎಲ್ಲವೂ ಕೂಡ ಈ ಕೇಸ್ ನೋಡಿ, ಕರ್ನಾಟಕ ಅಬಕಾರಿ ಕಾಯ್ದೆ ಉಲ್ಲಂಘನೆ ಪ್ರಕರಣಗಳೇ ಸುಮಾರು ನಿಮಗೆ 8-9 ಕೇಸ್ ಅವೇ ಬರ್ಬೋದಾಗುತ್ತೆ. ಚೆಕ್ ಮಾಡ್ಕೊಂಬಿಡಿ ನೀವು. ನನ್ನ ಇಡೀ ಪ್ರಶ್ನೆ ಇರೋದು ಸ್ಪೆಸಿಫಿಕ್ಕಾಗಿ ಹೇಳ್ಬಿಡಿ ರಾಮಾಚಾರಿ ಅವರೇ,
ಇದು ಪೊಲೀಸ್ ಠಾಣೆ ಮಾಡಿದ ಕೆಲಸನ, ಕೋರ್ಟ್ ಮಾಡಿದ ಕೆಲಸನ? ಇದು ಪೊಲೀಸ್ ಠಾಣೆ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ, ನೀವೆಲ್ಲ ತೋರಿಸಿದೆಲ್ಲ ಸರಿ. ಆತನ ಮೇಲೆ ಯಾರ ಮೇಲೆ ಇವಾಗ ಒಂದು ವಿಷಯ ಹೇಳ್ತೀನಿ ಕೇಳಿ. ಈಗ ನ್ಯಾಯಾಲಯದಿಂದ ಎಲ್ಲವೂ ಖುಲಾಸೆ ಆಗಿದೆ, ಯಾವ್ದ್ರಲ್ಲೂ ಯಾವ ಕೇಸು ಇದೊಂದೇ ಕೇಸ್ ಪೆಂಡಿಂಗ್ ಇರೋದು, ಇದೊಂದು ಕೇಸೇ ಪೆಂಡಿಂಗ್ ಇರೋದು. ಬೇಕಾದಷ್ಟು ಆರೋಪಗಳಾಯ್ತದೆ. ಈಗ ನಾನು ಹೇಳಿಲ್ವಾ, ಇವರು ಕಾಂಗ್ರೆಸ್ ನಲ್ಲಿ ಇತ್ತೀಚೆಗೆ ನೆನ್ನೆ ಮೊನ್ನೆ ಈತ ಅಪರಾಧ, ಮೋಸ ಮಾಡೋನೆ, ಚೀಟಿಂಗ್ ಮಾಡೋನೆ ಅಂತ ಒಬ್ಬ ಮಂತ್ರಿ ಮೇಲೆ ಜಡ್ಜ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆತನ ಮೇಲೆ ಇಟ್ಕೊಂಡು ಕೂತ್ಕೋತಾರೆ. ಜನ ತೀರ್ಮಾನ ಮಾಡ್ತಾರೆ, ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಈ ಶ್ರೀಕಾಂತ್ ಪೂಜಾರಿ ಒಬ್ಬ ಕರಸೇವಕ, ಅವನು ಹಿಂದೂ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತಿದ್ದ. ಅವನ ಮೇಲೆ ವೈಯಕ್ತಿಕವಾದಂತ ಕೇಸ್ಗಳು, ಒಬ್ಬ ಆಟೋ ಡ್ರೈವರ್, ಯಾರು ಏನ್ ಬೇಕಾದ್ರೂ ಕೇಸ್ ಹಾಕ್ಬೋದು. ಆದ್ರೆ ಅದೆಲ್ಲವೂ ಈಗ ಮುಗಿದೋಗಿರುವಂತ, ಮುಗಿದೋದ ಮೇಲೆ ಈ ಪರ್ಟಿಕ್ಯುಲರ್ ರಾಮಂದಿರದ ಕೇಸ್ ನಲ್ಲಿ ಏನ್ ಮಾಡ್ತಾ ಇದ್ರು, ಈ ಇಷ್ಟು ಕೇಸ್ ಇದ್ದಲ್ಲಾಗ ಇವರು ಪೊಲೀಸ್ನವ್ರ ಕೆಲಸ ಏನಿತ್ತು? ಸ್ವಾಮಿ, ಇದೇ ಶ್ರೀಕಾಂತ್ ಪೂಜಾರಿ ನಿಮ್ ಮುಂದೆ ಆರೋಪಿ ಇಲ್ಲೇ ಇದಾನಲ್ಲ ಸರ್, ಅದೇ ಕೋರ್ಟ್ ನ್ಯಾಯಾಲಯ ವಾರೆಂಟ್ ಇಶ್ಯೂ ಮಾಡ್ತಾನೆ ಇದೆ, NBW ಇಶ್ಯೂ ಮಾಡ್ತಾನೆ ಇದೆ. ಅಲ್ಲ, ಹೇಳ್ಬೇಕಾಗಿ ಇವ್ನಿಗೆ ಹೇಳ್ಬೇಕಾಗಿತ್ತು, ನಿನ್ ನೋಡಯ್ಯ ನಿನ್ ಮೇಲೆ ಇವ್ನಿಗೆ ಗೊತ್ತೇ ಇಲ್ಲ. ನಂಬರ್ 1 ಆಯ್ತಾ? ಇವತ್ತು ಈ ಇಶ್ಯೂಗೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಪ್ರಚಾರಕ್ಕೆ ತಗೊಂಡೋಗಿದ್ದು, ಬಾವಿಗೆ ಇಳಿದಿದ್ದು ಅಥವಾ ಬೀದಿಗೆ ಇಳಿದಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಮೇಲಿಂದ ಸುರ್ಜೇವಾಲಾ ಅವರು ನಮಗಿರುವಂತ ಮಾಹಿತಿ ಸೂಚನೆ ಕೊಟ್ಟು, ಕಾಂಗ್ರೆಸ್ ಸರ್ಕಾರ ಇದೆ, ಇದರಲ್ಲಿ ಏನೇನ್ ಕೇಸ್ ಇದೆ, ಸಾಮಾನ್ಯವಾಗಿ ಯಾರ್ಯಾರು ಭಾಗವಹಿಸಿದ್ರು ಅವರು, ಅಲ್ಲಿ ಯಾರು ದೊಡ್ಡ ದೊಡ್ಡ ನಾಯಕರುಗಳು ಕೇಸ್ಗಳು ಪೆಂಡಿಂಗ್ ಇರ್ಬೋದೇನೋ, ಹಳೆ ಕೇಸ್ಗಳು, ಈಗ ಹುಬ್ಳಿ ಈದ್ಗಾ ಮೈದಾನದ್ದು ಬೇಕಾದಷ್ಟು ಕೇಸ್ ಇದ್ದಲ್ಲ, ಎಲ್ಲ ಹುಡುಕಿಸಿ ಯಾವ್ದಿದೆ. ಸಾಮಾನ್ಯವಾಗಿ ಈ ತರ NBW ಆಗಿ ಅಲ್ಲಿ ಏನಾಗಿದೆ ಅಂತಂದ್ರೆ 5 ಜನ ಅಕ್ವಿಟ್ ಆಗ್ಬಿಟ್ಟವ್ರೆ. ಯಾಕೆ ಆತನಿಗೆ ಲೇಟ್ ಆಯ್ತು ಅಂದ್ರೆ ಕಂಪ್ಲೇಂಟ್ ಕಾಪಿನೇ ಇಲ್ಲ. ಕಂಪ್ಲೇಂಟ್ ಕಾಪಿ ಒಳಗಿಲ್ಲ. ನೀವು ಅರ್ಧ ಗಂಟೆ ಆಯ್ತು ಸತೀಶ್ ಮಾತಾಡ್ತಾರೆ. ಸತೀಶ್ ಅವರೇ, ನನ್ನ ಇಡೀ ಪ್ರಶ್ನೆ ಇರೋದು ನೋಡಿ, ಇವಾಗ ಅಡ್ವಾಣಿಯವರು, ಮುರಳಿ ಮನೋಹರ ಜೋಶಿ ಅವರು ಆದಿಯಾಗಿ ಈ ಅಯೋಧ್ಯೆಯಲ್ಲಿ ಏನು ದೊಂಬಿ ಆಯಿತು, ಗಲಾಟೆ ಆಯಿತು, ಮಸೀದಿ ಹೊಡೆದ ಪ್ರಕರಣ ಆಯಿತು, ಅವ್ರ ಮೇಲೂ ಕೇಸ್ಗಳಿತ್ತು, ಅವ್ರಿಗೂ ನೋಟಿಸ್ಗಳು ಬಂತು, ಅವರು ಕೋರ್ಟ್ಗೆ ಹೋಗಿದ್ದಾರೆ, ತೀರ್ಪು ಪೆಂಡಿಂಗ್ ಇದೆ, ಆ ತೀರ್ಪು ಕೂಡ ಪೆಂಡಿಂಗ್ ಇದೆ. ಇದೇ ಯಡಿಯೂರಪ್ಪನವ್ರ ಮೇಲೂ ಕೂಡ ಕೇಸಾಯಿತು, ಯಡಿಯೂರಪ್ಪನವ್ರ ಮೇಲೂ ಕೇಸಾಯಿತು. ಯಡಿಯೂರಪ್ಪನ ಮೇಲೆ ಕೇಸಾದ ತಕ್ಷಣ ನಮಗೆ ಯಡಿಯೂರಪ್ಪನವ್ರಿಗಿಂತ ಕರಸೇವಕರು, ಯಡಿಯೂರಪ್ಪನವ್ರಿಗಿಂತ BJP ರಾಜ್ಯದಲ್ಲಿ ಯಾರಿದ್ದಾರೆ? ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅವತ್ತಿನ ಕಾಲಕ್ಕೆ ಇವರೆಲ್ಲ ಅನಂತಕುಮಾರ್ ಅವರು ಓಡಾಡ್ಕಟ್ಟದಂಥ ಪಾರ್ಟಿ ಇದು ನಮ್ಮ ರಾಜ್ಯದ ಮಟ್ಟಿಗೆ, ದೇಶಕ್ಕೆ ನಾನು ಹೇಳ್ತಾ ಇಲ್ಲ. ಸೊ ಕೇಸಿತ್ತು ಅಂತ ಯಡಿಯೂರಪ್ಪನವ್ರನ್ನ ನೀವು ಕೋರ್ಟ್ ಕರೆದುಬಿಟ್ರಿ, ಅವ್ರು ಯಾವುದೋ ಚೆಕ್ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕರೆದುಬಿಟ್ರಿ ಅಂತ ಯಾರಾದರೂ ಫೈಟ್ ಮಾಡಿದ್ದಾರೆ ಇವರು? ಯಡಿಯೂರಪ್ಪನ ಕರಸೇವಕರೇ ತಾನೆ. ನಾಳೆ ದಿನ ಅಡ್ವಾಣಿಯವ್ರು ಕರೀತಾರಪ್ಪ, ಕೋರ್ಟ್ ಕರೀತಾರೆ ಅಡ್ವಾಣಿಯವ್ರನ್ನ, ಎಲ್ಲ ಪ್ರತಿಭಟನೆ ಮಾಡ್ಬಿಡೋದಾ? ಅಡ್ವಾಣಿಯವ್ರು ಯಾಕ್ರಿ ಕೋರ್ಟ್ ಕರೆದ್ರಿ ನೀವು, ಏನ್ರಿ ಕತೆ ಇದು, ಮಾಡಬಹುದಾ? ಇದು ಲೀಗಲ್ ನೋಟ್ ಯಾವುದಿಲ್ಲಿ, ಪೊಲಿಟಿಕ್ಸ್ ಯಾವ್ದು? ನಾನು ಇಲ್ಲಿ ಬೈಫರ್ಕೇಶನ್ ಬೇಕು, ಒಂದು ನಿಮಿಷ. ಅಲ್ಲ, ಬೈಫರ್ಕೇಶನ್ ಈಗ ನೋಡಿ, ಕೋರ್ಟ್ಗೂ ಒಂದು ಸರ್ಕಾರಕ್ಕೂ ಬೇರೆ ಬೇರೆ ಕೋರ್ಟ್ ಕೆಲಸ ಯಾವ್ದು, ನಾವು ಪ್ರತಿಭಟನೆಗಳು ಮಾಡಿದೀವಿ, ಆಮ್ ಆದ್ಮಿ ಪಾರ್ಟಿ ನನ್ನ ಮೇಲೂ ಹಾಕಿದ್ರು ಕೇಸು. ನಾವು ಕೋರ್ಟ್ ಹಂಗಂತ ನಾವು ಸರ್ಕಾರನ ಬ್ಲೇಮ್ ಮಾಡಕ, ಯಾಕಂದ್ರೆ ಕಾನೂನು ರಕ್ಷಣೆಗೆ ನಿಂತಿರ್ತಾರೆ. ಅವರ ಪರಿಮಿತಿಯಲ್ಲಿ ಏನು ಒಂದು ಆ ವ್ಯಾಪ್ತಿಯಲ್ಲ ಆಗ್ತದೆ, ಆ ಒಂದು ಆಕ್ಟಿವಿಟೀಸ್ ಆಗ್ತದೆ, ಅದ್ರ ತಕ್ಕನಾಗೆ ಕಾನೂನು ಕ್ರಮನ ತಗೊಳ್ತಾರೆ. ಇಲ್ಲಿ ನೋಡಿದ್ರೆ ನೀವು ಇಷ್ಟೊಂದು ಪಟ್ಟಿ ನೋಡಿದ್ರೆ, ಅವ್ರು ಕರಸೇವೆ ಮಾಡಿದ್ದಕ್ಕಿಂತ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲೇ ಜಾಸ್ತಿ ಅವ್ರ ಮೇಲೆ ಮೊಕದ್ದಮೆಗಳು ದಾಖಲಾಗಿದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, 30 ವರ್ಷ ಒಂದು ಆಗಿದೆ ಅಂದ್ರೆ ಮೊದಲನೇ ಪ್ರಕರಣ ಆಗಿ, ಯಾವತ್ತೇ ಆಗ್ಲಿ ಕೋರ್ಟ್ಗೆ ಯಾವುದೇ ಒಂದು ಆರೋಪಿ ಪ್ರತ್ಯಕ್ಷವಾಗದೆ ಹೋದ್ರೆ ಅಥವಾ ಜಾಮೀನನ್ನ ತಗೊಳ್ಕೊಳ್ಳೋದ್ರಲ್ಲಿ ವಿಫಲನಾದರೆ ಅದು ಕೋರ್ಟ್ ಸಮನ್ಸ್ಗಳನ್ನ ಕೊಡ್ತದೆ. ರಾಮಾಚಾರ್ಯರ ಪಾಯಿಂಟ್ ಒಂದು ವ್ಯಾಲಿಡ್ ಪಾಯಿಂಟ್ ಏನಿತ್ತು ಗೊತ್ತಾ ಸತೀಶ್ ಅವರು, ನೀವು ಅಬ್ಸರ್ವ್ ಮಾಡೋದ್ರೊಳಗೆ ಗೊತ್ತಿಲ್ಲ ನನಗೆ ಸ್ವಾಮಿ, ನಾವು ಅದನ್ನ ಅಲ್ಗಳಿತಿಲ್ಲ. ಆದರೆ ಸ್ಟೇಷನ್ ಮುಂದೆ ಓಡಾಡ್ತಿದ್ದ ವ್ಯಕ್ತಿ, ಬೇರೆ ಬೇರೆ ಕೇಸ್ಗಳಲ್ಲಿ ಸ್ಟೇಷನ್ಗೆ ಬರ್ತಾ ಇದ್ದಂಥ ವ್ಯಕ್ತಿ, ಪೊಲೀಸರು ಕಣ್ಣಿರ್ಲಿಲ್ವ ಅವ್ರಿಗೆ? ಕೋರ್ಟ್ ಅಗೈನ್ ಅಂಡ್ ಅಗೈನ್, ಟೈಮ್ ಅಂಡ್ ಅಗೈನ್ NBW ಇಶ್ಯೂ ಮಾಡ್ತಾ ಇದ್ದಾಗಲೂ ಕೂಡ ಮುಂದೆ ಓಡಾಡ್ತಿದ್ದ ವ್ಯಕ್ತಿ ಹಾಜರು ಮಾಡಲಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ ಈಗ ರಾಮ ಜನ್ಮಭೂಮಿಯಲ್ಲಿ ಅಲ್ಲಿ ರಾಮನಲ್ಲ ಪ್ರತಿಷ್ಠಾಪನೆ ಆಗುವಂಥ ಹೊತ್ತಲ್ಲಿ ಹುಡುಕಿ ಎಳ್ಕೊಂಡು ಬಂದು ಅವನು ಜೈಲಿಗೆ ಹಾಕಿದ್ರು ಅಂತ. ಈ NBW ವಿತ್ ಫ್ರೆಶ್ ಇಸ್ ದಿಸ್ ವೆರಿ ನ್ಯೂ, ಇವತ್ತೇ ಬೆಳಿಗ್ಗೆ ಹೇಳಿದ್ದು ಅದು ಕ್ವಶ್ಚನ್. ಅವರು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ನಾನು ಇಲ್ಲೇನು ಕಪೋಲ ಕಲ್ಪಿತವಾಗಿ ಯಾರು ಈ ರೀತಿ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಪ್ರಕರಣಗಳು ಅಷ್ಟೊಂದು ಗಂಭೀರವಾಗಿ ಹಿನ್ನೆಲೆಯನ್ನ ಇದ್ದಾಗ ಅದನ್ನ ಕಾನೂನು ಕ್ರಮವನ್ನ ತಗೊಳ್ಕೊಳ್ಬೇಕಾಗ್ತದೆ. ಅದರಂತೆ ಅವರು ಕಾನೂನು ಕ್ರಮನ ಅವ್ರು ಜರುಗಿಸಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಅವರು ತನ್ನ ಕಾಲ ಮೇಲೆ ತಾನೇ ಕಲ್ಲೇನೋ ಎತ್ತಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವ್ರಿಗೆ ಬೇರೆ ಬೇರೆ ವಿಚಾರಗಳು ತುಂಬಾ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ. ಕೋರ್ಟ್ ಕೆಲಸ, ಸರ್ಕಾರದ ಕೆಲಸ ಅಲ್ಲ, ಇದು ತುಂಬಾನೇ ಗಂಭೀರವಾಗಿ ನೋಡಿ. ನ್ಯಾಯಾಂಗನ ಇದು ಅಂತ ಅಲ್ಲ, ಅದು ನ್ಯಾಯಾಂಗ ಮಾಡ್ತಕ್ಕಂಥ ಕೆಲಸನ ಇವತ್ತು ಇವ್ರು ತಗೊಂಬಂದು ರಾಜಕೀಯವಾಗಿ ಬಳಸ್ಕೊಂತ ಇರೋದು ತುಂಬಾನೇ ಅಕ್ಷಮ್ಯ. ಇದು ಆಗ್ಬಾರ್ದು. ಯಾಕಂತ ಹೇಳಿದ್ರೆ
ಇವ್ರಿಗೆ ಇನ್ನೂ ಪ್ರತಿಭಟನೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದಕ್ಕೆ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಅಧಿವೇಶನ ಮಾಡಿದ್ರು ಅಲ್ಲ, ಬೇರೆ ಬೇರೆ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಇದೇ ಅಯೋಧ್ಯೆ ವಿಚಾರಕ್ಕೆ ಪ್ರಾಣ ಕಳ್ಕೊಂಡಂತಹ 2 ಕೋಮಿನ ಜನ ಇದ್ದಾರೆ. ಹೌದು, 2 ಕೋಮಿನ ಜನ ಇದ್ದಾರೆ. ಇದೇ ಅಯೋಧ್ಯೆಗೆ ಸಾವಿರಾರು ಲಕ್ಷಾಂತರ ಇಟ್ಟಿಗೆ ಹೊತ್ತಂತ ಕರಸೇವಕರು ಇದ್ದಾರೆ. ಹೌದು, ಇದೇ ಕರಸೇವಕರು ನಾಳೆ ದಿನ ಏನೋ ಬೇರೆ ಕೇಸಲ್ಲಿ ತಪ್ಪು ಮಾಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಆಗ ನಾವು ಆ ಪ್ರಕರಣವನ್ನ ಕರಸೇವೆಯೊಂದಿಗೆ ಲಿಂಕ್ ಮಾಡಬಾರ್ದು. ನೋಡಿ, ಅದೇ ಬೇರೆ ಪ್ರತ್ಯೇಕ. ನೋಡಿ, ಇವತ್ತು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ಎಲ್ಲಾ ಭಾರತೀಯರಿಗೂ ಹೆಮ್ಮೆ ಇದೆ. ಹೊಡೆದಾಟನೋ ಬಡದಾಟನೋ ಇರುತ್ತೆ, ಇದ್ರಲ್ಲಿ ಯಾವುದು ವಿಚಾರಣೆ ಮುಕ್ತಾಯ ನನಗೆ ಇದೇ ಇದ್ರಲ್ಲೇ ಹೇಳೋದು. ಇನ್ನೊಂದು ಲಿಂಕ್ ಇದೆ. ಇವ್ರು ಯಾಕೆ ಇಷ್ಟು ಗಂಭೀರ ತಗೊಂಡಿದ್ದಾರೆ ಅಂದ್ರೆ, ಬಾಬಾ ಬುಡನ್ಗಿರಿ ದತ್ತ ಇದ್ರದ್ದು ಅಲ್ಲಿ ಕೇಸ್ಗಳು ಸ್ವಲ್ಪ ರಿಓಪನ್ ಆಗಿದೆ. ಅಂದ್ರೆ ನಾನು ಎಲ್ಲೋ ಪತ್ರಿಕಾ ವರದಿಗಳನ್ನ ಗಮನಿಸಿದಾಗ ಅದು ಏನಂತ ಹೇಳಿದ್ರೆ, ಬಿಜೆಪಿ ಅವಧಿ ಬಂದಾಗ ನೋಡಿ, ಅದು ಸರ್ಕಾರದ ಒಂದು ಸ್ವತಂತ್ರ ಅದಕ್ಕೂ ನಾವು ಲೀಗಲ್ ಒಪಿನಿಯನ್ ತಗೊಂಡ್ವಿ ಸತಿ. ವಿಷಯ ಏನ್ ಬಂತು ಗೊತ್ತಾ, ಅದಕ್ಕೆ ಈ ಕೇಸ್ ಇತ್ತಲ್ಲ ದರ್ಗಾ ಬಾಬಾ ಬುಡನ್ಗಿರಿ ವಿಚಾರದಲ್ಲಿ 7 ವರ್ಷ ಆದ ಮೇಲೂ ಕೂಡ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಅದು ಕೇಸೇ ಅಲ್ವಂಥದ್ದು. ಅರ್ಥ ಆಯ್ತಾ ನಿಮಗೆ? ಈಗ 6 ವರ್ಷ ಆಗಿದೆ ಆ ಘಟನೆ ನಡೆದು. ಈ 6ನೇ ವರ್ಷದಲ್ಲಿ ಚಾರ್ಜ್ ಶೀಟ್ ಹಾಕಿ ಕೇಸ್ ಕಾಲಾಗಿರೋದು. ಅದು ಈಗಲೂ ಹಾಕದೇ ಇದ್ರೆ ಆ ಕೇಸೇ ನಿಲ್ಲಲ್ಲ ಅಂತ. ಹೌದೌದು. ಅಲ್ಲಿ ಟಾರ್ಗೆಟ್ ಮಾಡಿದ್ರ, ಅಲ್ಲಿ ಜುಡಿಷಿಯಲ್ ವಿಷಯ ಬರ್ತಿದ್ಯಾ ಅಥವಾ ಅದು ಪೊಲೀಸ್ ಇಲಾಖೆದ ಅಂತ ನನ್ನ ಕ್ವಶ್ಚನ್. ಅಲ್ಲ, ಜುಡಿಷಿಯಲ್ ವಿಚಾರಣೆ ಬರ್ತಾ ಇದ್ದು. ಜುಡಿಷಿಯಲ್ ಯಾವಾಗ ಇದಾಗ್ತದೆ, ಸರ್ಕಾರನ ಸಹಯೋಗ ಬೇಕಾಗ್ತದೆ. ಓಕೆ, ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರದ ಸಹಯೋಗನೂ ಬೇಕಾಗ್ತದೆ. ಓಕೆ, ಸೊ ಅಂತ ಕೇಸು ಅಲ್ಲಿದೆ. ಆದ್ರೆ ಇಲ್ಲಿ ತಗೊಂಡು ಇದನ್ನ ನನ್ನನ್ನು ಬಂಧಿಸಿ ಅಂತ ಹೇಳಿ ಇದು ಹೈಡ್ರಾಮಾ ಮಾಡ್ತಾ ಇದ್ರಲ್ಲ, ಇದು ಟೋಟಲಿ ಪೊಲಿಟಿಕಲ್ ಹೈಡ್ರಾಮಾ. ಇವರು ರಾಜ್ಯದ ವಿಚಾರಗಳಲ್ಲಿ ಎಂತ ವಿಚಾರಗಳಿದ್ದಾಗ್ಲೂ ಬಾಯ್ ಬಿಟ್ಟಿರ್ಲಿಲ್ಲ. ಸೊ ಅದಕ್ಕೆ ಜನ ಇವತ್ತು ವಿಧಾನಸಭೆಯಲ್ಲಿ ಬಿಜೆಪಿನವ್ರಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಇವತ್ತು ಕೂತ್ಕೊಂಡು ರಾಮನ್ ಜಪ ಮಾಡ್ತಾ ಇದ್ದಾರೆ. ರಾಮನ್ ಜಪ ಮಾಡಿದ್ರೆ ನಾವು ಮಾಡ್ತೀವಿ, ಮನೆಯಲ್ಲಿ ಮಾಡ್ತೀವಿ, ನಮ್ಮ ಮನಸ್ಸಲ್ಲಿ ಮಾಡ್ತೀವಿ. ಆದರೆ ಇವತ್ತು ಒಂದು ಸರ್ಕಾರದ ಭಾಗವಾಗಿ, ಒಂದು ರಾಜಕೀಯ ಪಕ್ಷವಾಗಿ ಇವರು ಎಲ್ಲಾ ಹಂತಗಳಲ್ಲೂ ವಿಫಲರಾಗಿದ್ದಾರೆ. ಮಹಾಂತೇಶ್ ಅವರೇ, ನನ್ನ ಪ್ರಶ್ನೆ ಇರೋದಿಲ್ಲಿ, ಇದು ರಾಮಾಚಾರ್ಯ ಅವರು ಹೇಳ್ತಿರೋ ಪ್ರಕಾರ ಯಾಕೆ ಆಗಿರಬಾರ್ದು ಅಂತ. ಕಣ್ಣು ಮುಂದೆ ಅದೇ ಮನುಷ್ಯ ಓಡಾಡ್ತಾ ಇದ್ದಾಗ ನೋಡಿ, ಹಿಂದೆ 1992ನಲ್ಲಿ ಗಟ್ಟಿಮುಟ್ಟಾಗಿ ಇದ್ದಿರ್ಬೋದು ಈ ವ್ಯಕ್ತಿ. ಇವತ್ತು ಆಟೋ ಓಡಿಸ್ತಾ ಇದ್ದಾರೆ, ಒಂದು ವಿಚಾರ ಇಟ್ಕೊಳ್ಳೋಣ, ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಹಿಂದಿನ ಅಪರಾಧಕ್ಕೂ ಇವತ್ತಿನ ಸ್ಥಿತಿಗತಿಗೂ ನಾವು ಲಿಂಕ್ ಮಾಡಬಹುದಾ ಸ್ಥಿತಿಗತಿಯನ್ನು ಅಂತ ಪಾಯಿಂಟ್ ನಂಬರ್ 1. ಕಣ್ಣು ಮುಂದೆ ಇದ್ದಾಗೂ ಅವ್ರನ್ನ ಇದು ಮಾಡದೆ ಅಯೋಧ್ಯೆ ವಿಷಯ ಡೈವರ್ಟ್ ಮಾಡಕ್ಕೆ ನೀವು ಯಾಕೆ ಕೆಲಸ ಮಾಡಿರಬಾರ್ದು? ನೋ ಸರ್, ಅದು ಸತ್ಯಕ್ಕೆ ದೂರಾದ ವಿಚಾರ. ನಾವು ರಾಮನ ಭಕ್ತರೇ. ನಾಳೆ ದೇವ್ರು ನೋಡ್ತಾ ಇರ್ತಾನೆ ಮೇಲೆ, ಯಾರು ತಪ್ಪು ಮಾಡಿದ್ರೆ ಅವ್ರ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾರು ಕಾನೂನುಬದ್ಧವಾಗಿ ಇದ್ರೆ ಅವ್ರ ಕಾನೂನು ಕ್ರಮದ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿದ್ರೆ 100% ದೇವರು ಸಹ ಶಿಕ್ಷೆ ಕೊಡ್ತಾನೆ. ಆದ್ರೆ ನಮ್ಮ ಸರ್ಕಾರ ಈ ಟೈಪ್ ಮಾಡುವಂತ ವ್ಯವಸ್ಥೆ ನಾವು ಮಾಡಿಲ್ಲ. ಮನೆ ಮುಖ್ಯಮಂತ್ರಿಗಳು ಅಷ್ಟೇ ಸ್ಪಷ್ಟತೆಯಿಂದ ಇವತ್ತು ಕ್ಯಾಬಿನೆಟ್ಗೆ ಹೋಗ್ಬೇಕಾದ್ರೆ ಎಷ್ಟೋ ಮಾಧ್ಯಮ ಮಿತ್ರರು ಅವರನ್ನು ಕೇಳ್ಕೊಂಡ್ರು ಸಹ, ನೋಡಪ್ಪ ಶ್ರೀಕಾಂತ್ ಪೂಜಾರಿಯು ಸಹ ನನ್ನ ರಾಜ್ಯದವನು, ನನಗೆ ಬೇಕಾದವನು, ಕರ್ನಾಟಕದ ವ್ಯಕ್ತಿ, ಅವನ ಬಗ್ಗೆ ನಂದು ಯಾವುದೇ ದೋಷಾರೋಪಗಳಿಲ್ಲ. ಯಾರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ತಾ ಗಟ್ಟಿರ್ಬೇಕು. ಅದು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಾನು ತಪ್ಪು ಮಾಡಿದ್ರು ಸಹ ನನಗೆ ಶಿಕ್ಷೆ ಆಗುತ್ತೆ. ರಾಮನ ವಿಷಯದಲ್ಲಿಯೂ ಸಹ ನಾವೆಲ್ಲ ರಾಮನ ಭಕ್ತರೇ. ನಮ್ಮ ಎದೆಯಲ್ಲಿ ರಾಮ ಇದ್ದಾರೆ, ನಾವು ಸಹ ರಾಮನ ಭಕ್ತರಾಗಿದ್ದೀವಿ, ನಾವು ಸಹ ಅಯೋಧ್ಯೆಗೆ ಹೋಗಿ ಬರ್ತೀವಿ ಅನ್ನೋ ವಿಚಾರವನ್ನ ಸ್ಪಷ್ಟಪಡ್ತಿದ್ದಾರೆ. ಹಾಗಾಗಿ ಇದನ್ನ ಅಲ್ಲ ಕಳಿಬೇಕು, ಅಲ್ಲ ಕಳಿಬೇಕು. ಭಯ ಬಂದಿರೋದ್ರಿಂದ ಜನಗಳು ಈಗ ತಿರುಗಿ ಬಿದ್ದವ್ರೆ. ರಾಮ ಭಕ್ತರಿಗೆ, ಅದರಲ್ಲೂ ಕರಸೇವಕ, ಆತ ಮೊದಲು ಕರಸೇವಕ ಆಗಿದ್ದ. ಆ ಚಾರ್ಜ್ ಶೀಟ್ ಎಲ್ಲ ಆತರ ಬರ್ದಿರೋದು ಪೊಲೀಸ್ನವರೇ ಬರ್ದಿರೋದು. ಯಾರೋ ಒಬ್ಬ ವ್ಯಕ್ತಿನ ಇವನು ಕರಸೇವಕ ಅಂತ ನಾವ್ ಹೇಳಕ್ಕಾಗಲ್ಲ. 69 ಬಾರ್ ಏನು 94 ಚಾರ್ಜ್ ಶೀಟ್ ಇದೆ, ಅದ್ರಲ್ಲಿ ಅದನ್ನ ಬರ್ದಿರೋದ್ರಿಂದಾನೆ ಆತ ಕರಸೇವಕ. ಈ ಟೈಮಲ್ಲಿ ಆ ಕೇಸನ್ನ ಹುಡುಕ್ಸಿ ಮಾಡುವಂತ ಅಗತ್ಯ ಇರ್ಲಿಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ. ತಾವು ಮೊದಲು ಬಾರಿ ಒಂದು ಕ್ವಶನ್ ಕೇಳ್ತಾ ಇದ್ರೆ, ಬಾರಿ ಸರ್ ಒಂದು ಕ್ವಶನ್ ರೈಸ್ ಮಾಡ್ತಾವ್ರೆ. ನ್ಯಾಯಾಂಗ ಮತ್ತು ಕಾರ್ಯಾಂಗ ಕೆಲಸ. ಇಲ್ಲಿ ಶಾಸಕಾಂಗ ಅಲ್ಲ, ಕಾರ್ಯಾಂಗ. ಪೊಲೀಸ್ನವ್ರ ಕೆಲಸ ಏನು ಅಂತಂದ್ರೆ ಕೋರ್ಟ್ಗೆ ಅಸಿಸ್ಟ್ ಮಾಡೋದು. ಕೋರ್ಟ್ ಹೇಳ್ತದೆ, ಅದೊಬ್ಬ ಕೋರ್ಟ್ ಪೀಸ್ ಇರ್ತಾನೆ, ಅದಕ್ಕೊಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತದೆ. ಪ್ರತಿ ಸತಿನೂ 15 ದಿವಸಕ್ಕೋ 2 ತಿಂಗಳಿಗೋ 3 ತಿಂಗಳಿಗೋ ಹಿಯರಿಂಗ್ ಆದ್ರೆ, ಈ ಕೇಸ್ ನಲ್ಲಿ ಹೆಚ್ಚು ಕಮ್ಮಿ ಒಂದು 70-80 NBWಗಳು ಇಶ್ಯೂ ಆಗಿದೆ. ನೋಡ್ತು ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಪೊಲೀಸ್ನವ್ರ ಕೆಲಸ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೃಹ ಇಲಾಖೆ, ರಾಮಾಚಾರ್ಯ ನನ್ನ ಇಡೀ ಪ್ರಶ್ನೆ ಇದೆಯಲ್ಲ, ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 6 ತಿಂಗಳ ಪ್ರಾಯ, 6 months. ಇದಕ್ಕಿಂತ ಮುಂಚೆ ನಿಮ್ದು ಸರ್ಕಾರ ಇತ್ತು,
ಮೈತ್ರಿ ಸರ್ಕಾರನೂ ಇತ್ತು, ಯಡಿಯೂರಪ್ಪನವ್ರ ಸರ್ಕಾರನೂ ಇತ್ತು, ಧರ್ಮಸಿಂಗ್ ಸರ್ಕಾರನೂ ಇತ್ತು, ಕುಮಾರಸ್ವಾಮಿ ಅವ್ರ ಸರ್ಕಾರನೂ ಇತ್ತು, ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರನೂ ಇತ್ತು, ನಿಜ ಅಲ್ವೇ? ಹಾಗಿದ್ದಾಗ ಅವತ್ತಿನ ನಿಮ್ಮ ಸರ್ಕಾರಗಳು, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ, ಇನ್ಯಾರ ಗೃಹ ಮಂತ್ರಿಗಳಾಗಿದ್ದಾಗ ಏನು ಮಾಡ್ತಾಯಿದ್ರು? NBW ಕೇಸ್ಗಳಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಯಾಕೆ ಅವತ್ತು ರಿಕಾಲ್ ಮಾಡಲಿಲ್ಲ? ನೀವು ಸೇವ್ ಮಾಡೋ ಕೆಲಸ ಮಾಡ್ತಿದ್ರ, ಅವ್ರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ರ, ನೀವು ರಕ್ಷಿಸ್ತಾ ಇದ್ರಿ ಅವತ್ತಿಗೆ. ಪ್ರಶ್ನೆ ನಾನು ಉತ್ತರ ಹೇಳ್ತೀನಿ ನೋಡಿ. 1,000 ಡಿಪಾರ್ಟ್ಮೆಂಟ್ ಅದೇ ಇದ್ದಿದ್ದು, ಅವತ್ತೇನು ಬೇರೆ ಡಿಪಾರ್ಟ್ಮೆಂಟ್ ಇರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್. ವ್ಯಕ್ತಿಗಳು ಬದಲಾಗ್ತಾರೆ. ಒಂದು ವಿಷಯ ಅಲ್ಲಿ ಅವಾಗ ರಕ್ಷಣೆ ಮಾಡಕ್ಕೆ ವ್ಯಕ್ತಿಗಳು ಬರ್ತಾರೆ, ಈಗ ಹಿಡಿದಾಗ ವ್ಯಕ್ತಿಗಳು ಬರ್ತಾರೆ. 1,300 ಪೊಲೀಸ್ ಸ್ಟೇಷನ್ಗಳಿರ್ತವೆ. ಪ್ರತಿದಿನ ಸಾವಿರಾರು NBWಗಳು ಆಗ್ತವೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ಸರ್ಕಾರದ ಗಮನಕ್ಕೆ, ಸರ್ಕಾರ ಅಂತ ಅಂದಾಗ ಗೃಹ ಇಲಾಖೆ ದೊಂಬಿ ಪ್ರಕರಣ ಮಾಡಿದವ್ರನ್ನ ನಮ್ಮ ಸರ್ಕಾರ ಇದ್ದಾಗ ರಕ್ಷಿಸ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿ, ಆತರ ಏನು ಹೇಳಿಲ್ಲ. ಈಗ ಎಲ್ಲ ಅವ್ರು ಮಾಡಿರೋದೇ NBW 100 ಬರ್ತವೆ ಅಂದ್ರಿ, NBW 100 ಬರ್ತವೆ ಅಂದ್ರಿ, ಅವತ್ತು ಏನ್ ಮಾಡ್ತಾ ಇತ್ತು ಡಿಪಾರ್ಟ್ಮೆಂಟ್? ಶ್ರೀಕಾಂತ್ ಪೂಜಾರಿಗೆ ಡಿಸೆಂಬರ್ 29, 2000 ಡಿಸೆಂಬರ್ 5 ಅಲ್ಲ, ಈಗ ಹೇಳ್ತೀನಿ ಕೇಳಿ. ಡಿಸೆಂಬರ್ 29, 2023 ವರೆಗೆ ಅವನ ಮೇಲೆ ಕೇಸ್ ಇರೋದೇ ಗೊತ್ತಿಲ್ಲ. ಆಯ್ತಾ ಇಲ್ವಾ? ಪೊಲೀಸ್ನವ್ರು ಅಂತವ್ರದ್ದು ಒಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಕ್ರೈಮ್ ಬ್ರಾಂಚ್ ಅಲ್ಲಿ ಅಥವಾ ಕ್ರೈಮ್ ಬ್ಯೂರೋ ಅಲ್ಲಿ. ನೋಡಿ ರಾಮಾಚಾರಿ ನೋಡಿ, ಇಶ್ಯೂ ಕೇಳಿಸ್ಕೊಳ್ಳಿ ರಾಮಾಚಾರಿ ಅವರೇ, ನಾನು ಇಶ್ಯೂ ಹೇಳ್ಬಿಡ್ತೀನಿ ನೋಡಿ. ನಮ್ಮ ಮೂಗಿನ ನೇರಕ್ಕೆ ನಾವ್ ಯಾರು ವಿಷಯ ಅನಲೈಸ್ ನಾನೇನೋ ಮೂಗಿನ ನೇರಕ್ಕೆ ಮಾಡಿದ್ರೆ ಸತ್ಯ ಕೇಳಿಸ್ಕೊಳ್ಳಿ ರಾಮಾಚಾರಿ. ಈಗ ನೋಡಿ ರಾಮಾಚಾರಿ ಅವರೇ, ನೀವು ಹೇಳಿದ್ರಿ ಈ ಕೇಸ್ ಒಂದು ಕಂಪ್ಲೇಂಟು ಇಲ್ಲ, ಇನ್ನೊಂದು ಮತ್ತೊಂದು ಇಲ್ಲ ಅಂತ ಹೇಳಿ. ನೀವೇ ಒಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದೀರಿ, ಸರ್ 100 NBWಗಳು ಬಂದಿತ್ತು, ಪೊಲೀಸ್ನವ್ರು ಏನು ಮಾಡ್ತಾ ಇದ್ರು ಅವತ್ತು ಅಂತ ನೀವೇ ಕೇಳಿದ್ರಿ. ನಾನು ಅದಕ್ಕೆ ಕೇಳಿದೆ, ಹೌದು ಸ್ವಾಮಿ, ಸಿದ್ದರಾಮಯ್ಯ ಸರ್ಕಾರ ಫೇಲ್ಯೂರ್ ಈ ವಿಚಾರದಲ್ಲಿ ಅಂತಲೇ ಭಾವಿಸೋಣ ನಾವು, ಫಾರ್ ಸೇಕ್ ಫೇಲ್ಯೂರ್ ಅಂತ ಭಾವಿಸೋಣ. ಹಾಗಾದರೆ ಹಿಂದೆ ಕೂಡ NBW ಬಂದಿರಬೇಕಲ್ಲ. ಆಫ್ಟರ್ 1994 ಚಾರ್ಜ್ ಶೀಟ್ ಆದಮೇಲೆ ಎಲ್ಲ ಸರ್ಕಾರಗಳು ಬಂದಿವೆ, ಎಲ್ಲರದ್ದು ಬಂದಿದ್ದಾಗ ಪೊಲೀಸ್ ಅಧಿಕಾರಿ ತಂದಿದ್ರೆ ಪೊಲೀಸ್ ಅಧಿಕಾರಿ ಎಲ್ಲ ನಿಮ್ಮ ವಿಷಯ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಹುಡುಕಿಸಿದ್ರೆ ಅದಾಗಿರೋದು. ಡಿಪಾರ್ಟ್ಮೆಂಟ್ ರಾಮಾಚಾರಿ ಅವರೇ, ಒಂದು ನಿಮಿಷ, ಕಾನೂನು ಓದ್ಕೊಂಡಿದ್ದೀರಿ ತಾವು? ರಾಮಾಚಾರಿ ಕಾನೂನು ಓದ್ಕೊಂಡಿದ್ದೀರಿ, ಕಾನೂನು ಓದ್ಕೊಂಡಿದ್ದೀರಿ ಅಲ್ವಾ? ಜಾಣ್ ಕುರುಡಾವಾಗ ನಾವೇನಾದ್ರು ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ರೆ ಎಲ್ಲಾ ಕೇಸ್ನು ವಾಪಸ್ ತಗೋತಾ ಇದ್ದೋ. ಈಗ PFI ನಲ್ಲಿ ಇರುವಂತ ಭಯೋತ್ಪಾದಕರನ್ನೆಲ್ಲ ಇವ್ರು ಈಚೆ ಬಿಟ್ರಲ್ಲ, ಅವರು ಬಾಂಬ್ ಬ್ಲಾಸ್ಟ್ ಇರುವಂತ ಅಪರಾಧಿನ ನನ್ನ ಬ್ರದರ್ಸ್ ಅಂತಂದ್ರಲ್ಲ, ಆ ರೀತಿ ಏನು ಅಂತಿಲ್ಲ, ಗೊತ್ತಾಯ್ತೆ? PFI ನೆನ್ನೆ ಕಾಂಗ್ರೆಸ್ ವಕ್ತಾರೊಬ್ರು ಬಂದಿದ್ರು, PFI ಕೇಳಿದೆ ನಾನು ಏನಂತ. ಬೊಮ್ಮಾಯಿ ಅವ್ರಿಗೆ ಸಿದ್ದರಾಮಯ್ಯನವರೇ ಖುದ್ದು ಪತ್ರ ಬರೆದಿದ್ರು, ಏನಂತ, ನಾನೇನಾದರೂ PFI ಕೇಸ್ ವಾಪಸ್ ತಗೊಂಡಿದ್ದೀನಪ್ಪ ಅಂತ, ಇದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡಿ ಅಂತ. ಇಲ್ಲ, ನಿಮ್ಮ ಅವಧಿಯಲ್ಲಿ ಯಾವುದೇ PFI ಕೇಸ್ ವಾಪಸ್ ತಗೊಂಡಿಲ್ಲ ಅಂತ ಬೊಮ್ಮಾಯಿ ಅವರೇ ಬರೆದು ಕೊಟ್ಟಿರೋ ಪತ್ರ ನಮ್ಮ ಹತ್ರ ಇದೆ ಅಂತ ಕೂಡ ನಮಗೆ ಕಾಂಗ್ರೆಸ್ ವಕ್ತಾರ ಹೇಳಿದ್ದು. ಈ ಬ್ರದರ್ಸ್ ಬಾಂಬ್ ಇದೆಯಲ್ಲ, ಅದು ಅಡ್ಮಿಟ್ ಮಾಡೋಣ, ಅದು ಅವ್ರು ಹೇಳಿದ್ದು ನಿಜ, ಬ್ರದರ್ಸ್ ಇದ್ದಂಗೆ ಅವ್ರು ಹೇಳಿರೋದು ನಿಜ. ಯಾಕೆಂದ್ರೆ ನಾವು ಲೀಗಲ್ ಏನನ್ನ ಮಾತಾಡಿದ್ರೆ ಇದು ರೆಕಾರ್ಡ್ ಆಗಿರುತ್ತೆ. ರಾಮಾಚಾರಿ ಅವರೇ, ನಾನು ಮಾತಾಡಿದ್ರು ಅಷ್ಟೇ, ನೀವು ಮಾತಾಡಿದ್ರು ಅಷ್ಟೇ, ಬೇರೆ ಬೇರೆ ತರ ಯಾವುದೇ ಉತ್ತರನೂ ಬೊಮ್ಮಾಯಿ ಅವರು ಕೊಟ್ಟಿಲ್ಲ. ಅವರು ಬಾಯಲ್ಲಿ ಹೇಳಿದ್ದಾರೆ, ನಾನು ಇವತ್ತು ಖಂಡಿತವಾಗಿ ಅದನ್ನ ನಿರಾಕರಿಸ್ತೀನಿ. ಆ ರೀತಿ ಯಾವುದನ್ನು ಇನ್ನು ಪ್ರತಿಭಟನೆ ಮಾಡಿದೀವಿ, ಪ್ರಶ್ನೆ ಮಾಡಿದೀವಿ. DG ಹಳ್ಳಿ KG ಅವ್ರದೇ ಶಾಸಕರು ಮುಗಿರೋರು ಸರ್, ಇದನ್ನ ಕೇಳಿ ರಾಮಾಚಾರಿ ಅವರೇ, ಇದನ್ನ ಕೇಳಿ. ಆ ರೀತಿ ನಾವ್ ಯಾವನು ಮಾಡಿಲ್ಲ. ನಮ್ಮಲ್ಲಿ ಬೇಕಾದ ಅದೇ ಸೇಮ್ ಟೋನ್ ಕೇಳ್ತಾ ಇದ್ದೀನಿ. 31 ವರ್ಷದಲ್ಲಿ 2 ಸಲ ನೀವು ರೂಲ್ ಮಾಡಿದ್ದೀರಿ ಹೌದು ಅಲ್ವಾ? ಅವಾಗ ಪಾಪ ನೀವು ಬಿಟ್ಬಿಟ್ಟಿದ್ರ, ಇದನ್ನ ದೊಂಬಿ ಕೇಸ್ಗೆ ಬಿಟ್ಬಿಟ್ಟಿದ್ರಿ. ಈಗ ಒಂದ್ ವಿಷಯ, ದೊಂಬಿ ಕೇಸ್ಗಲ್ಲ, ಯಾರೇ ಮೇಲೆ ಕೇಸ್ ಆಯ್ತು ಅಂತಂದ್ರಾಗ ನ್ಯಾಯಾಂಗದಲ್ಲಿ ನಾವು ಹಸ್ತಕ್ಷೇಪ ಮಾಡಬಾರ್ದು ಅಂತ. ಉದಾಹರಣೆಗೆ ನಮ್ಮ ಈಗ ದತ್ತಪೀಠದ ತಗೊಳ್ಳಿ, ಹಂಗಂತ ದತ್ತಪೀಠದ ಕೇಸ್ ನಮ್ಗೇನ್ ಗೊತ್ತಿರ್ಲಿಲ್ವಾ? ಅಲ್ಲಿ ಸ್ಥಳೀಯವರೇ ಗೃಹ ಮಂತ್ರಿ ಆಗಿರಲ್ವಾ? ಹಂಗಂದಿದ್ರೆ ವಜಾ ಮಾಡ್ಬಿಡ್ತಾ ಇದ್ರು. ನ್ಯಾಯಾಲಯ ತನ್ನ ಅದಕ್ಕೂ ಜಗಳ ಮಾಡಿದ್ರೆ, ಚಿಕ್ಕಮಗಳೂರು ಅದಕ್ಕೂ ಜಗಳ ಆಗಿದೆ, ಜೋರಾಗಿ ಜಗಳ ಆಗಿದೆ. ಸ್ಟೇಷನ್ ನುಗ್ಗು ಬಿಟ್ಟಿದ್ದೀರಿ. ಅದೊಂದು ವಿಷಯ ಹೇಳ್ತೀನಿ ಕೇಳಿ, ಒಂದ್ ವಿಷಯ ಹೇಳ್ತೀನಿ ಕೇಳಿ, ಅಲ್ಲ ಹೇಳ್ತೀನಿ ಕೇಳಿ. ಇವತ್ತು ಏನಾಗಿರ್ತದೆ ಗೊತ್ತೇ ಸರ್? ಒಂದು ನಿಮಿಷ ಹೇಳ್ತೀನಿ ಕೇಳಿ. ಯಾರೋ ಒಬ್ಬ ಅಪರಾಧಿ ಇವಾಗ ಜಾಮೀನ್ ಮೇಲೆ ಬಿಡುಗಡೆ ಆಗಿರ್ತಾರೆ. NBW ಏನಾಗಿರ್ತದೆ ಅಂತಂದ್ರೆ, ಒಂದ್ ನಿಮಿಷ ಜಡ್ಜು ಕೇಳ್ರಿ, ಕೇಳ್ತಾರೋ ಪ್ರಶ್ನೆ ಹೇಳ್ತೀನಿ. ಜಡ್ಜು 1 ಗಂಟೆ ಕೇಸ್ ಕೂಗ್ತಾರೆ, ಕೂಗಿದಾಗ ಅವನೆಲ್ಲೋ ಪಕ್ಕದಲ್ಲಿ ಎಲ್ಲೋ ಸರ್ಕಾರ ಹಿಂದಿನ ಸರ್ಕಾರ ಯಾಕೆ ಮಾಡಿಲ್ಲ? 1 ಗಂಟೆ 5 ನಿಮಿಷಕ್ಕೆ ವಾರೆಂಟ್ ಇಶ್ಯೂ ಆಯ್ತದೆ, ಆಯ್ತಲ್ವಾ?
ಪೊಲೀಸ್ನವ್ರು ಏನ್ ಮಾಡ್ತಾರೆ, ಹೋಗಿ ರೀಕಾಲ್ ಮಾಡಿಸ್ಕೊಳಪ್ಪ, ನಿನ್ಗೆ 1 ಗಂಟೆಗೆ ಕೇಸು ಕಾಲಾಯ್ತು, ನೀನು ಸರಿಯಾಗಿ ಅಲ್ಲೆಲ್ಲ ಮೂಲೆಯಲ್ಲಿ ನಿಂತಿದ್ದೆ, ರೀಕಾಲ್ ಮಾಡಿಸ್ಕೊಂಡು ಕ್ಷಮೆ ಕೇಳಿದ್ದಾನೆ ಸ್ವಾಮಿ ಅಂತ ಹೇಳಿ ಮಧ್ಯಾಹ್ನ ರೀಕಾಲ್ ಮಾಡಿಸ್ತಾರೆ. ಬಟ್ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅವನೇನೋ ಸ್ವಲ್ಪ ಲಾಯರ್ ಹತ್ರ ಮಾತಾಡ್ತಿದ್ದ, NBW ಆಗೋದು, ತಕ್ಷಣ ಹಿಡಿದು ಅವನ್ನ ಬಂಧಿಸಿ ಅವನ್ನ ಎಳ್ಕೊಂಡೋಗಿ ಮೆರವಣಿಗೆ ಮಾಡಿ ಏನೋ ದೊಡ್ಡ ಘನಘೋರ ಮಾಡಿದೀವಿ ಅಂತ ಮಾಡಿದ್ರು. ಇಲ್ಲಿ ಇರುವಂತದ್ದು ರಾಜಕೀಯ ದ್ವೇಷ. ನನ್ನ ಪ್ರಶ್ನೆಗೆ ಬಿಟ್ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀನಿ. ಅವ್ರೇ ನಾನು ಏನು ಕ್ವಶನ್ ಕೇಳಿದ್ನೋ ಅದು ಬಿಟ್ಬಿಟ್ಟು ಕೋರ್ಟ್ ಬಂದ್ಬಿಟ್ರಿ, NBW ಬಂದ್ಬಿಟ್ರಿ. ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ. ದೋಖಾ ವಿಶೇಷ